ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದರ್ಶನ್ ಅರೆಸ್ಟ್ಗೆ ಮಹತ್ವದ ಸಾಕ್ಷ್ಯ ನೀಡಿದ ಸಿಸಿಟಿವಿ. ಮರ್ಡರ್ ನಡೆದ ಗೋಡೌನ್ನಲ್ಲಿದೆ 7 ಸಿಸಿಟಿವಿ ಕ್ಯಾಮೆರಾ. 2 ಕ್ಯಾಮೆರಾದಲ್ಲಿ ಹಲ್ಲೆ ಮಾಡಿರೋ ದೃಶ್ಯ ಸೆರೆ. ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿಯಲ್ಲಿ ದರ್ಶನ್ನೇ ಮೇನ್ ವಿಲನ್. ಈ ಕಥೆಯ ನಿರ್ದೇಶಕ ಕಂ ನಿರ್ಮಾಪಕನೂ ಕೂಡ ದರ್ಶನ್. ಆರೋಪಿಗಳ ಹೇಳಿಕೆಯಲ್ಲಿ ಬಯಲಾಯಿತು ಕಾಟೇರನ ಕ್ರೂರತೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಹೇಗೆ? ಪೊಲೀಸರ ಮುಂದೆ ಎಲ್ಲಾ ಬಾಯ್ಬಿಟ್ಟ ಕಿಡ್ನಾಪರ್ಸ್. ದರ್ಶನ್ ಸೂಚನೆಯಂತೆ ಪ್ಲಾನ್ ಮಾಡಿದ್ದೇ ರಘು. ಅಭಿಮಾನದ ಹೆಸರಲ್ಲಿ ಜಗ್ಗು ಅನು ಬಳಕೆ. ಡ್ರೈವರ್ ರವಿ ಕರೆಸಿ ಕೊನೆಗೆ ಕಿಡ್ನಾಪ್. ಚಳ್ಳಕೆರೆ ಗೇಟ್ ಬಳಿ ಹೊಂಚು ಹಾಕಿದ್ದ 3 ಗ್ಯಾಂಗ್ 10,000 ಸಾಲ ಕೊಡಬೇಕಂತೆ ಕಾಯ್ತಿದ್ದಾರೆ ಬಾ ಅಂತ ರೇಣುಕಾಸ್ವಾಮಿಯನ್ನ ಕರೆದೊಯ್ದ ರಘು. ಬರ್ತಾ ಇದ್ದಂತೆ ಆಟೋದಲ್ಲಿ ಕಿಡ್ನಾಪ್. ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಗೆ ಬರ್ತಾ ಇದ್ದಂತೆ ನರ ರಾಕ್ಷಸರಾಗಿದ್ದ ಗ್ಯಾಂಗ್ ಒಳ ಹೋಗ್ತಾ ಇದ್ದಂತೆ ಬಟ್ಟೆ ಬಿಚ್ಚಿ ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್. ದರ್ಶನ್ ಹಲ್ಲೆಯಿಂದ ರೇಣುಕಾ ಕಿರಿಚ್ತಾ ಇದ್ದಾಗ ಗಾಬರಿಯಾಗಿದ್ದ ಅನು, ಜಗ್ಗು, ರವಿ. ರೇಣುಕಾ ಕೊಲೆಯಲ್ಲಿ ಆರೋಪಿಗಳ ಪಾತ್ರ ಬಯಲು ದರ್ಶನ್ ಸೂಚನೆಯಂತೆ ಕಿಡ್ನಾಪ್ ಮಾಡಿ ಕರೆತಂದ ರಘು. 5 ಲಕ್ಷದ ಆಸೆಗೆ ಬಿದ್ದು ಮೃತದೇಹ ಸಾಗಿಸಿದ್ದ ರವಿ. ಅಭಿಮಾನದ ಅಮಲಿನಲ್ಲಿ ಜಗ್ಗು, ಅನು ಕೂಡ ಭಾಗಿ. ದರ್ಶನ್ ಮೇಲಿನ ಅಭಿಮಾನವೇ 7ನೇ ಆರೋಪಿ ಅನುಗೆ ಮುಳುವಾಯ್ತಾ? ಜಗ್ಗ ಡಿ ಬಾಸ್ ಮೀಟ್ ಮಾಡಿಸ್ತೀನಿ ಅಂದಿದ್ದಕ್ಕೆ ಬಂದಿದ್ದ ಅನು. ಅರೆಸ್ಟ್ ಆಗುತ್ತಲೇ ಹೃದಯಾಘಾತದಿಂದ ತಂದೆ ಚಂದ್ರಪ್ಪ ಸಾವು. ತಂದೆ ನಿಧನದ ಸುದ್ದಿ ಕೇಳಿ ಕಸ್ಟಡಿಯಲ್ಲಿ ಕಣ್ಣೀರಿಟ್ಟ ಅನು. ನನ್ನಿಂದಲೇ ತಂದೆ ಸಾವಾಯಿತು ಅಂತ ಆರೋಪಿಯ ಪಶ್ಚಾತ್ತಾಪ. ಅಂತ್ಯಕ್ರಿಯೆಗೆ ಪುತ್ರನನ್ನ ಕರೆದೊಯ್ಯಲು ಪೊಲೀಸರ ನಿರ್ಧಾರ. ಅರೆಸ್ಟ್ ಆದ ಮೊದಲ ದಿನ ನಟ ದರ್ಶನ್ಗೆ ರಾಜಮರ್ಯಾದೆ. ತನಿಖಾಧಿಕಾರಿಗಳಿಗೆ ಕಮಿಷನರ್ ಎಚ್ಚರಿಕೆ ಕೊಟ್ಟ ಬಳಿಕ ಇತರೆ ಆರೋಪಿಗಳಂತೆ ಟ್ರೀಟ್ಮೆಂಟ್. ದರ್ಶನ್ರನ್ನ ನೆಲದ ಮೇಲೆ ಕೂರಿಸ್ತಾ ಇರೋ ಪೊಲೀಸರು. ಬೆಳಗ್ಗೆ ಬೇಗ ಎದ್ದೇಳಲು ಪವಿತ್ರ ಗೌಡ ನಕಾರ. A1 ನಡೆಗೆ ಗರಂ ಆಗಿ ಫುಲ್ ಕ್ಲಾಸ್ ತೆಗೆದುಕೊಂಡ ಕಮಿಷನರ್. ವಾರ್ನಿಂಗ್ ಬೆನ್ನಲ್ಲೇ ಇವತ್ತು ಬೆಳಗ್ಗೆ 7 ಗಂಟೆಯೊಳಗೆ ವಿಚಾರಣೆಗೆ ಹಾಜರು. ಸ್ಥಳ ಮಹಜರು ಮುಗಿದ ಬಳಿಕ ದರ್ಶನ್ಗೆ ಪಶ್ಚಾತ್ತಾಪ. ಪರಿಚಯಸ್ಥ ಅಧಿಕಾರಿಗಳ ಬಳಿ ತಪ್ಪಾಯ್ತು ಎಂದ ದಾಸ. ಫ್ಯಾನ್ಸ್, ಚಿತ್ರರಂಗದ ಗಣ್ಯರಿಗೆ ಮುಖ ತೋರಿಸೋದು ಹೇಗೆ ಅಂತ ಬೇಸರ. ದರ್ಶನ್ ಬಂಧಿಸಲು ನಡೆದಿತ್ತು 36 ಗಂಟೆ ಕಾರ್ಯಾಚರಣೆ. ಮೃತದೇಹ ಸಿಕ್ಕ ಕ್ಷಣದಿಂದ ಆರೋಪಿಗಳ ಅಂದರ್ವರೆಗೆ ರೋಚಕ ಆಪರೇಷನ್. ಎಲ್ಲವನ್ನ ಉಸ್ತುವಾರಿ ವಹಿಸಿದ್ದೆ ಕಮಿಷನರ್. ಖುದ್ದು ಆರೋಪಿಗಳ ವಿಚಾರಣೆ ನಡೆಸಿದ ಕಮಿಷನರ್ ದಯಾನಂದ್. ಆರ್ಪಿ ನಗರ ಸ್ಟೇಷನ್ನಲ್ಲಿ A1 ಪವಿತ್ರ ಮತ್ತು A2 ದರ್ಶನ್ ವಿಚಾರಣೆ. ತನಿಖಾಧಿಕಾರಿ ಎಸಿಪಿ ಚಂದನ್ರಿಂದ ಮಾಹಿತಿ ಕಲೆ ಹಾಕಿದ ಕಮಿಷನರ್. ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ರೆಡಿ ಆಗ್ತಾ ಇದೆ ಕುಣಿಕೆ. ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆ ದಾಖಲಿಸಲು ಪೊಲೀಸರ ಸಿದ್ಧತೆ. ಮುಂದೆ ಉಲ್ಟಾ ಹೊಡೆಯುವುದು ಅನ್ನೋ ಕಾರಣಕ್ಕೆ ಸ್ಟೇಟ್ಮೆಂಟ್ ಪಡೆಯಲು ಕಮಿಷನರ್ ಸೂಚನೆ. ಪೊಲೀಸರಿಗೆ ಸರೆಂಡರ್ ಆಗೋದಕ್ಕೂ ಮುನ್ನ ದರ್ಶನ್ ಜೊತೆ ಆರೋಪಿಗಳ ಮಾತು. ರಾತ್ರಿ ಶರಣಾಗ್ತೀನಿ ಎಂದವರು ಬೆಳಗ್ಗೆ ಉಲ್ಟಾ ಹೊಡೆದಿದ್ರು. ಮೈಸೂರಿಗೆ ಹೋಗಿ ದರ್ಶನ್ ಭೇಟಿಯಾಗಿ ಬಂದು ಶರಣಾಗಿದ್ದ ಆರೋಪಿಗಳು. ರೇಣುಕಾ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಮೀಟಿಂಗ್. ಕಿಡ್ನಾಪ್ ಸಂಬಂಧ ಇದೇ ಪಬ್ನಲ್ಲಿ ನಡೆದಿತ್ತಂತೆ ಮಾತುಕತೆ. ವಿನಯನನ್ನ ಕರೆದೊಯ್ದು ಮಾಹಿತಿ ಕಲೆ ಹಾಕಿದ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೊಬ್ಬ ಪೊಲೀಸರ ವಶಕ್ಕೆ. ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ ಮಾಡಿ ಸಹಾಯ. ತಡರಾತ್ರಿ ವ್ಯಕ್ತಿಯನ್ನು ಕರೆತಂದು ಪೊಲೀಸರ ವಿಚಾರಣೆ. ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದ ಕೊಲೆ ಕೇಸಿನ ತನಿಖೆ. ಇವತ್ತು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲು ಸಿದ್ಧತೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲ್ ಸೇರೋದು ಬಹುತೇಕ ಕನ್ಫರ್ಮ್.
ಪತ್ನಿ ವಿಜಯಲಕ್ಷ್ಮಿಗೆ ರೇಂಜ್ ರೋವರ್ ಕಾರನ್ನ ಗಿಫ್ಟ್ ನೀಡಿದ್ದ ದರ್ಶನ್. ನನಗೂ ಅದೇ ಬೇಕು ಅಂತ ಹಠ ಹಿಡಿದಿದ್ದ ಪವಿತ್ರ ಗೌಡ. ಅದರಂತೆ 2 ತಿಂಗಳ ಹಿಂದಷ್ಟೇ 1.5 ಕೋಟಿಯ ಕಾರು ಉಡುಗೊರೆ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ 6 ವರ್ಷದಿಂದ ನಾಪತ್ತೆ. ನಟನ ಹೆಸರು ಬಳಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿ ಪರಾರಿಯ ಆರೋಪ. ರೇಣುಕಾ ಮರ್ಡರ್ ಬೆನ್ನಲ್ಲೇ ಅನುಮಾನ ಮೂಡಿಸಿದ ನಾಪತ್ತೆ ಕೇಸ್. ನಟ ದರ್ಶನ್ ಇಷ್ಟು ಕೆಟ್ಟವನು ಅಂತ ನಾನು ಊಹಿಸಿರ್ಲಿಲ್ಲ. ಆತ ನನ್ನ ಶಿಷ್ಯ ಅಂತೆಲ್ಲ ಹೇಳ್ಕೊಂಡು ತಿರುಗಾಡಿದ್ದೆ. ಆದ್ರೀಗ ಹೆಣ್ಣು ಹೆಂಡದ ಚಟದಿಂದ ವಿಲನ್ ಆಗಿದ್ದಾನೆ. ರಂಗಾಯಣದ ಮಾಜಿ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಬೇಸರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.